ಜ್ಯೋತಿಷ್ಯದಲ್ಲಿ ಪ್ರತಿಯೊಂದು ರಾಶಿಚಕ್ರ ಚಿಹ್ನೆ ತನ್ನದೇ ಆದ ಸ್ವಭಾವ, ಗುಣಲಕ್ಷಣಗಳು ಮತ್ತು ನೈಸರ್ಗಿಕ ಶಕ್ತಿಗಳನ್ನು ಹೊಂದಿದೆ. ಈ ಶಕ್ತಿಗಳು ವ್ಯಕ್ತಿಯ ವ್ಯಕ್ತಿತ್ವ, ಸಂಬಂಧಗಳು, ವೃತ್ತಿಜೀವನ ಮತ್ತು ಜೀವನದ ಸವಾಲುಗಳಿಗೆ ನೇರವಾಗಿ ಪ್ರಭಾವ ಬೀರುತ್ತವೆ. ಕಟಕ ರಾಶಿ ಜ್ಯೋತಿಷ್ಯದಲ್ಲಿ ನೀರಿನ ಚಿಹ್ನೆ ಎಂಬ ರೀತಿಯಲ್ಲಿ ಪರಿಗಣಿಸಲಾಗಿದೆ. ಇದು ಭಾವನಾತ್ಮಕ, ಸಂವೇದನಾಶೀಲ, ಸಂವಹನಶೀಲ ಮತ್ತು ಪೋಷಕ ಸ್ವಭಾವದ ಚಿಹ್ನೆ. ಈ ರಾಶಿಯವರ ಅಧಿಪತಿ ಗ್ರಹ ಚಂದ್ರ. ಚಂದ್ರನ ಪ್ರಭಾವದಿಂದ ಕಟಕ ರಾಶಿಯವರು ತಮ್ಮ ಭಾವನೆಗಳಿಗೆ ತುಂಬಾ ಸಂಬಂಧ ಹೊಂದಿರುವವರು. ತಮ್ಮ ಕುಟುಂಬ, ಸ್ನೇಹಿತರ ಹಾಗೂ ತಮ್ಮ ಸುತ್ತಲಿನವರ ಕಾಳಜಿಯ ಬಗ್ಗೆ ಅತಿಯಾದ ಗಮನ ನೀಡುವವರು. ಅವರು ತಮ್ಮ ಆತ್ಮೀಯರಿಗೆ ಪ್ರೀತಿ ಮತ್ತು ಸುರಕ್ಷತೆಯನ್ನು ಒದಗಿಸುವಲ್ಲಿ ನಿಪುಣರಾಗಿದ್ದಾರೆ. ಅವರು ಭಾವನಾತ್ಮಕವಾಗಿ ಚುರುಕಾಗಿರುತ್ತಾರೆ, ತಮ್ಮ ಆಂತರಿಕ ಭಾವನೆಗಳನ್ನು ಚೆನ್ನಾಗಿ ಅರ್ಥಮಾಡಿಕೊಳ್ಳುತ್ತಾರೆ ಮತ್ತು ಸಂಬಂಧಗಳಲ್ಲಿ ಬಹಳ ನಿಷ್ಠಾವಂತರಾಗಿರುತ್ತಾರೆ. ಇಂತಹ ಸ್ವಭಾವದೊಂದಿಗೆ ಸಂಖ್ಯಾಶಾಸ್ತ್ರ ಹೇಳುತ್ತದೆ, ಕೆಲವು ಸಂಖ್ಯೆಗಳನ್ನು ಅವರ ಜೀವನದಲ್ಲಿ ಪ್ರಾಮುಖ್ಯತೆಯಾಗಿ ಪರಿಗಣಿಸಬಹುದು. ಈ ಸಂಖ್ಯೆಗಳು ಅವರ ಭಾವನಾತ್ಮಕ ಸ್ಥಿರತೆ, ಮನೋಬಲ, ಸಂಬಂಧಗಳಲ್ಲಿ ಸಮತೋಲನ ಮತ್ತು ಜೀವನದ ಸವಾಲುಗಳನ್ನು ಎದುರಿಸಲು ಮಾರ್ಗದರ್ಶನ ನೀಡುತ್ತವೆ. ಸಂಖ್ಯೆ 2. ಕಟಕ ರಾಶಿಯವರಿಗೆ ಸಂಖ್ಯೆ 2 ವಿಶೇಷವಾದ ಮಹತ್ವವನ್ನು ಹೊಂದಿದೆ. ಈ ಸಂಖ್ಯೆ ಕಟಕ ರಾಶಿಯನ್ನು ಆಳುವ ಚಂದ್ರನೊಂದಿಗೆ ನೇರವಾಗಿ ಸಂಪರ್ಕ ಹೊಂದಿರುವುದರಿಂದ ಅವರ ಜೀವನದಲ್ಲಿ ಮತ್ತು ವ್ಯಕ್ತಿತ್ವದಲ್ಲಿ ಇದರ ಪ್ರಭಾವ ಸ್ಪಷ್ಟವಾಗಿ ಕಾಣಿಸುತ್ತದೆ. ಸಂಖ್ಯೆ 2 ಮುಖ್ಯವಾಗಿ ಸಮತೋಲನ, ಸಾಮರಸ್ಯ ಮತ್ತು ಪಾಲುದಾರಿಕೆಗಳನ್ನು ಸಂಕೇತಿಸುತ್ತದೆ. ಕಟಕ ರಾಶಿಯವರು ತಮ್ಮ ಭಾವನೆಗಳಿಗೆ ತುಂಬಾ ಜಾಗರೂಕರಾಗಿದ್ದು, ಸಂಬಂಧಗಳಲ್ಲಿ ಭಾವನಾತ್ಮಕ ಸಂಪರ್ಕಗಳನ್ನು ಮೌಲ್ಯವಾಗಿಸಿಕೊಂಡಿದ್ದಾರೆ. 2 ಸಂಖ್ಯೆಯ ಪ್ರಭಾವದಿಂದ ಅವರು ತಮ್ಮ ಸಂಬಂಧಗಳಲ್ಲಿ ಸಮತೋಲನವನ್ನು ಸಾಧಿಸಲು, ಸಹಕಾರವನ್ನು ಬೆಳೆಸಲು ಮತ್ತು ಸಂಬಂಧಗಳನ್ನು ಸುಗಮವಾಗಿ ನಿರ್ವಹಿಸಲು ಹೆಚ್ಚು ಸಾಮರ್ಥ್ಯವನ್ನು ಹೊಂದುತ್ತಾರೆ. ಸಂಖ್ಯೆ 2 ಅವರ ಸಹಾನುಭೂತಿ ಮತ್ತು ಸೂಕ್ಷ್ಮತೆಯನ್ನು ಉತ್ತೇಜಿಸುತ್ತದೆ. ಅವರು ತಮ್ಮ ಆತ್ಮೀಯರ ಮನಸ್ಥಿತಿಯನ್ನು ಅರಿತು, ಸಂಬಂಧಗಳಲ್ಲಿ ತೊಂದರೆಗಳು ಬಂದಾಗ ಶಾಂತ ಮನಸ್ಸಿನಿಂದ, ಬುದ್ಧಿವಂತಿಕೆಯಿಂದ ನಿರ್ಧಾರ ತೆಗೆದುಕೊಳ್ಳಲು ಸಾಧ್ಯವಾಗುತ್ತದೆ. ಕುಟುಂಬ, ಸ್ನೇಹ ಮತ್ತು ದಾಂಪತ್ಯ ಜೀವನದಲ್ಲಿ ಈ ಸಂಖ್ಯೆಯ ಪ್ರಭಾವವು ಬಹುಮುಖ್ಯವಾಗಿದ್ದು, ಸಂಬಂಧಗಳು ಗಟ್ಟಿಯಾಗಿ ಮತ್ತು ಸಮತೋಲನದಿಂದ ಸಾಗಲು ನೆರವಾಗುತ್ತದೆ. ಇದಲ್ಲದೆ 2 ಸಂಖ್ಯೆಯು ಕಟಕ ರಾಶಿಯವರ ವೈಯಕ್ತಿಕ ಮತ್ತು ವೃತ್ತಿಜೀವನದ ಕ್ಷೇತ್ರಗಳಲ್ಲಿಯೂ ಉಪಯುಕ್ತವಾಗಿದೆ. ಸಹಕಾರದ ಮನೋಭಾವವನ್ನು ಬೆಳೆಸುವ ಮೂಲಕ ಅವರು ತಂಡದಲ್ಲಿ ಉತ್ತಮ ಕಾರ್ಯನಿರ್ವಹಣೆ ಮಾಡುತ್ತಾರೆ ಮತ್ತು ಸಹೋದ್ಯೋಗಿಗಳೊಂದಿಗೆ ಉತ್ತಮ ಬಾಂಧವ್ಯವನ್ನು ಸ್ಥಾಪಿಸಿಕೊಳ್ಳುತ್ತಾರೆ. ನಿರಂತರ ಸಹಕಾರ ಮತ್ತು ಸಮತೋಲನದಿಂದ ಅವರು ತಮ್ಮ ವೃತ್ತಿಪರ ಜೀವನದಲ್ಲಿ ಯಶಸ್ಸನ್ನು ಸಾಧಿಸುತ್ತಾರೆ. ದೈನಂದಿನ ಜೀವನದಲ್ಲಿ 2 ಸಂಖ್ಯೆಯ ಪ್ರಭಾವವು ಕಟಕ ರಾಶಿಯವರ ಜೀವನಕ್ಕೆ ಶಾಂತಿ, ತಿಳುವಳಿಕೆ ಮತ್ತು ಭಾವನಾತ್ಮಕ ಸಮತೋಲನ ತರಬಲ್ಲದು. ಅವರು ತಮ್ಮ ಆತ್ಮೀಯರೊಂದಿಗೆ ಸಂಬಂಧಗಳಲ್ಲಿ ಸಂತೃಪ್ತಿಯನ್ನು ಅನುಭವಿಸುತ್ತಾರೆ ಮತ್ತು ಜೀವನದ ಸವಾಲುಗಳನ್ನು ಸಹ ಬುದ್ಧಿವಂತಿಕೆಯಿಂದ ಎದುರಿಸಬಲ್ಲರು. ಈ ಕಾರಣದಿಂದ 2 ಸಂಖ್ಯೆಯನ್ನು ಕಟಕ ರಾಶಿಯವರು ತಮ್ಮ ಜೀವನದಲ್ಲಿ ತನ್ನ ಪ್ರಬಲ ಮಾರ್ಗದರ್ಶಿ ಮತ್ತು ಅದೃಷ್ಟ ಸಂಕೇತವನ್ನಾಗಿ ಪರಿಗಣಿಸುತ್ತಾರೆ. ಸಂಖ್ಯೆ 4. ಕಟಕ ರಾಶಿಯವರಿಗೆ ಸಂಖ್ಯೆ 4 ಅತ್ಯಂತ ಮಹತ್ವಪೂರ್ಣ ಮತ್ತು ಪ್ರಭಾವಶಾಲಿ. ಈ ಸಂಖ್ಯೆ ಸ್ಥಿರತೆ, ರಚನೆ ಮತ್ತು ಪ್ರಾಯೋಗಿಕತೆಯನ್ನು ಸಂಕೇತಿಸುತ್ತದೆ. ಕಟಕ ರಾಶಿಯವರು ಭಾವನಾತ್ಮಕವಾಗಿ ಸಂವೇದನಾಶೀಲರಾಗಿದ್ದು, ತಮ್ಮ ಕುಟುಂಬ, ಸಂಬಂಧಗಳು ಮತ್ತು ಗೃಹ ಜೀವನದಲ್ಲಿ ಭದ್ರತೆ ಮತ್ತು ಸ್ಥಿರತೆಯನ್ನು ಅತಿ ಮಹತ್ವಪೂರ್ಣವಾಗಿ ಪರಿಗಣಿಸುತ್ತಾರೆ. ಈ ಅಗತ್ಯವನ್ನು ಪೂರೈಸಲು ಸಂಖ್ಯೆ 4 ಪರಿಪೂರ್ಣ ಹೊಂದಾಣಿಕೆಯಾಗಿದೆ. ಸಂಖ್ಯೆ 4ರ ಪ್ರಭಾವವು ಕಟಕ ರಾಶಿಯವರ ಜೀವನದಲ್ಲಿ ನಿಸ್ಸಂದೇಹವಾಗಿ ಗಟ್ಟಿಯಾದ ಅಡಿಪಾಯವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಅವರ ವೈಯಕ್ತಿಕ ಜೀವನದಲ್ಲಿ
ಈ ಸಂಖ್ಯೆ ಸಂಬಂಧಗಳನ್ನು ಸ್ಥಿರವಾಗಿ ಮತ್ತು ಶ್ರದ್ಧೆಯಿಂದ ನಿರ್ವಹಿಸಲು ಪ್ರೇರೇಪಿಸುತ್ತದೆ. ಕಟಕ ರಾಶಿಯವರು ತಮ್ಮ ಆತ್ಮೀಯರೊಂದಿಗೆ ಶಾಂತ ಮತ್ತು ಸಮತೋಲನ ಭಾವನೆಗಳೊಂದಿಗೆ ಸಂಬಂಧ ಬೆಳೆಸುತ್ತಾರೆ ಮತ್ತು 4ರ ಸಂಖ್ಯೆಯ ಶಕ್ತಿಯೊಂದಿಗೆ ಈ ಸಂಬಂಧಗಳು ದೀರ್ಘಕಾಲಿಕವಾಗಿ ಸುಸಜ್ಜಿತವಾಗಿರುತ್ತವೆ. ವೃತ್ತಿಜೀವನದಲ್ಲಿ ಸಹ 4ನೇ ಸಂಖ್ಯೆಯು ಅವರು ಕೈಗಾರಿಕಾ ಕಾರ್ಯ, ಯೋಜನೆ ನಿರ್ವಹಣೆ, ಹಣಕಾಸು ನಿರ್ವಹಣೆ ಮತ್ತು ಜೀವನದ ಬೇರೆ ಪ್ರಮುಖ ಕಾರ್ಯಗಳಲ್ಲಿ ಪ್ರಾಯೋಗಿಕತೆಯನ್ನು ಅಭಿವೃದ್ಧಿಪಡಿಸುತ್ತದೆ. ಅವರು ತಮ್ಮ ಗುರಿಗಳನ್ನು ಸಾಧಿಸಲು ದೃಢ ನಿಗ್ರಹ, ಶ್ರದ್ಧೆ ಮತ್ತು ನಿರಂತರ ಪರಿಶ್ರಮವನ್ನು ಅನುಸರಿಸುತ್ತಾರೆ. ಈ ಸ್ಥಿರತೆಯು ಕಟಕ ರಾಶಿಯವರ ಜೀವನವನ್ನು ಸಂಕಷ್ಟ ಮತ್ತು ಅಸಮಾಧಾನದಿಂದ ರಕ್ಷಿಸುತ್ತದೆ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿಯೂ ಸಮತೋಲನವನ್ನು ತರಬಲ್ಲದು. ಸಂಖ್ಯೆ 4 ಕಟಕ ರಾಶಿಯವರಿಗೆ ಭದ್ರತೆ, ಸ್ಥಿರತೆ ಮತ್ತು ಗಟ್ಟಿಯಾದ ಅಡಿಪಾಯದ ಸಂಕೇತವಾಗಿದೆ. ಇದು ಅವರ ವೈಯಕ್ತಿಕ ಸಂಬಂಧಗಳು, ಕುಟುಂಬ ಮತ್ತು ವೃತ್ತಿಜೀವನದಲ್ಲಿ ಶ್ರದ್ಧೆ ಮತ್ತು ವಿಶ್ವಾಸದ ವಾತಾವರಣವನ್ನು ನಿರ್ಮಿಸಲು ಸಹಾಯ ಮಾಡುತ್ತದೆ. ಈ ಸಂಖ್ಯೆಯ ಶಕ್ತಿಯನ್ನು ಅರಿತುಕೊಂಡು ಕಟಕ ರಾಶಿಯವರು ತಮ್ಮ ಜೀವನವನ್ನು ಹೆಚ್ಚು ಸುಸ್ಥಿರ, ಸುರಕ್ಷಿತ ಮತ್ತು ಸಮತೋಲನಪೂರ್ಣವಾಗಿ ರೂಪಿಸಿಕೊಳ್ಳಬಹುದು. ಸಂಖ್ಯೆ 6 ಕಟಕ ರಾಶಿಯವರಿಗೆ ಸಂಖ್ಯೆ 6 ಅತ್ಯಂತ ಮಹತ್ವದ ಸಂಖ್ಯೆಯಾಗಿದ್ದು, ಪ್ರೀತಿ, ಕುಟುಂಬ ಮತ್ತು ಗೃಹ ಜೀವನದೊಂದಿಗೆ ನೇರವಾಗಿ ಸಂಬಂಧ ಹೊಂದಿದೆ. ಈ ರಾಶಿಯವರು ತಮ್ಮ ಭಾವನೆಗಳಲ್ಲಿ ತುಂಬಾ ಸೂಕ್ಷ್ಮರಾಗಿದ್ದು, ಸಂಬಂಧಗಳಲ್ಲಿ ಪೋಷಣೆ ಮತ್ತು ಕಾಳಜಿಯನ್ನು ಪ್ರಮುಖವಾಗಿಸಿಕೊಳ್ಳುತ್ತಾರೆ. 6ನೇ ಸಂಖ್ಯೆಯು ಈ ಸ್ವಭಾವದೊಂದಿಗೆ ಸಂಪೂರ್ಣವಾಗಿ ಪ್ರತಿಧ್ವನಿಸುತ್ತದೆ. ಇದು ಸಹಾನುಭೂತಿ, ಪೋಷಣೆ, ಜವಾಬ್ದಾರಿ ಮತ್ತು ಕಾಳಜಿಯ ಸಂಕೇತವಾಗಿದೆ ಮತ್ತು ಕಟಕ ರಾಶಿಯವರಿಗೆ ತಮ್ಮ ಆತ್ಮೀಯರಿಗಾಗಿ ಹೆಚ್ಚು ಆರೈಕೆ, ಪ್ರೀತಿ ಮತ್ತು ಬೆಂಬಲವನ್ನು ಒದಗಿಸಲು ನೆರವಾಗುತ್ತದೆ. ಸಂಖ್ಯೆ 6ರ ಪ್ರಭಾವವು ಕಟಕ ರಾಶಿಯವರ ಸಂಬಂಧಗಳಲ್ಲಿ ಶ್ರದ್ಧೆ ಮತ್ತು ಸಮತೋಲನ ಸಾಧಿಸಲು ಸಹಾಯ ಮಾಡುತ್ತದೆ. ಕುಟುಂಬದ ಸದಸ್ಯರು, ಸ್ನೇಹಿತರು ಅಥವಾ ದಾಂಪತ್ಯ ಸಂಬಂಧಗಳಲ್ಲಿ ಏನೇ ಸಮಸ್ಯೆಗಳು ಬಂದರೂ ಈ ಸಂಖ್ಯೆಯ ಶಕ್ತಿ ಅವರ ಮನಸ್ಸಿಗೆ ಶಾಂತಿ ಮತ್ತು ತಾಳ್ಮೆಯನ್ನು ತರಬಲ್ಲದು. ಅವರು ತಮ್ಮ ಸಂಬಂಧಗಳಲ್ಲಿ ಪ್ರೀತಿ ಮತ್ತು ಸಹಾನುಭೂತಿಯನ್ನು ಹೆಚ್ಚಿಸಲು ಪ್ರೇರಿತರಾಗುತ್ತಾರೆ ಮತ್ತು ತಮ್ಮ ಹೃದಯದ ಸ್ನೇಹ, ಆರೈಕೆ ಮತ್ತು ಕಾಳಜಿಯನ್ನು ವ್ಯಕ್ತಪಡಿಸಲು ಸಮರ್ಥರಾಗುತ್ತಾರೆ. ದೈನಂದಿನ ಜೀವನದಲ್ಲಿ 6ರ ಸಂಖ್ಯೆಯು ಕುಟುಂಬ ಸಂಬಂಧಗಳನ್ನು ಬಲಪಡಿಸಲು ಮತ್ತು ಮನೆ ಪರಿಸರದಲ್ಲಿ ಸಮತೋಲನ ಮತ್ತು ಶ್ರದ್ಧೆಯನ್ನು ಸಾಧಿಸಲು ಬಹುಮುಖ್ಯವಾಗಿದೆ. ಇದು ಕಟಕ ರಾಶಿಯವರ ಪೋಷಣೆ ಮತ್ತು ಜವಾಬ್ದಾರಿ ಭಾವನೆಯನ್ನು ಉತ್ತೇಜಿಸುತ್ತದೆ. ಅವರ ಸುತ್ತಲಿನವರಿಗಾಗಿ ಆರೋಗ್ಯಕರ, ಸಮರ್ಥ ಮತ್ತು ಬೆಂಬಲದ ವಾತಾವರಣವನ್ನು ರೂಪಿಸುತ್ತದೆ. ಮನೆ ಮತ್ತು ಕುಟುಂಬಕ್ಕೆ ಸಂಬಂಧಿಸಿದ ಪ್ರಮುಖ ನಿರ್ಧಾರಗಳಲ್ಲಿ, ಉದಾಹರಣೆಗೆ ಮಕ್ಕಳ ಶಿಕ್ಷಣ, ಮನೆಯ ನಿರ್ವಹಣೆ ಅಥವಾ ದಾಂಪತ್ಯ ನಿರ್ಧಾರಗಳಲ್ಲಿ 6ನೇ ಸಂಖ್ಯೆಯನ್ನು ಸೇರಿಸುವುದು ನಿರ್ಧಾರಗಳನ್ನು ಸುಗಮಗೊಳಿಸುತ್ತದೆ ಮತ್ತು ಸಂಬಂಧಗಳನ್ನು ಗಟ್ಟಿಯಾಗಿ ಕಾಪಾಡಲು ಸಹಾಯ ಮಾಡುತ್ತದೆ. ಇದೇ ರೀತಿಯಲ್ಲಿ 6ರ ಸಂಖ್ಯೆಯ ಶಕ್ತಿ ಕಟಕ ರಾಶಿಯವರಿಗೆ ಪ್ರೀತಿ, ಕುಟುಂಬ, ಪೋಷಣೆ ಮತ್ತು ಸಮತೋಲನ ಎಂಬ ಅವರ ಜೀವನದ ಮೂಲ ಮೌಲ್ಯಗಳನ್ನು ಬಲಪಡಿಸುತ್ತದೆ. ಈ ಸಂಖ್ಯೆಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡರೆ ಅವರು ಸಂಬಂಧಗಳಲ್ಲಿ ಶ್ರದ್ಧೆ, ಆತ್ಮೀಯತೆ ಮತ್ತು ಆರೈಕೆಯೊಂದಿಗೆ ಮನಸ್ಸಿನ ಶಾಂತಿ ಮತ್ತು ಸಂತೃಪ್ತಿಯೊಂದಿಗೆ ಜೀವನ ನಡೆಸಬಹುದು. 6ರ ಸಂಖ್ಯೆಯು ಕಟಕ ರಾಶಿಯವರ ಜೀವನದಲ್ಲಿ ಒಂದು ಆಧಾರಭೂತ ಮತ್ತು ಸ್ಥಿರತೆಯ ಸಂಕೇತವಾಗಿ ಕಾರ್ಯನಿರ್ವಹಿಸುತ್ತದೆ. ಅವರ ಜೀವನವನ್ನು ಹೆಚ್ಚು ಸಮತೋಲನಪೂರ್ಣ, ಪ್ರೀತಿ ಮತ್ತು ಸಹಾನುಭೂತಿಯಲ್ಲಿ ತುಂಬುತ್ತದೆ. ಸಂಖ್ಯೆ 7 ಕಟಕ ರಾಶಿಯವರಿಗೆ ಸಂಖ್ಯೆ 7 ಅತ್ಯಂತ ಪ್ರಭಾವಶಾಲಿ ಮತ್ತು ಆತ್ಮಜ್ಞಾನಕ್ಕೆ ಸಂಬಂಧಿಸಿದ ಸಂಖ್ಯೆ. ಈ ಸಂಖ್ಯೆ ಆತ್ಮಾವಲೋಕನ, ಆಧ್ಯಾತ್ಮಿಕತೆ ಮತ್ತು ಬುದ್ಧಿವಂತಿಕೆಯನ್ನು ಸಂಕೇತಿಸುತ್ತದೆ. ಕಟಕ ರಾಶಿಯವರು ಭಾವನಾತ್ಮಕವಾಗಿ ಸೂಕ್ಷ್ಮರಾದರೂ ಈ ಸಂಖ್ಯೆಯ ಪ್ರಭಾವ ಅವರ ಜೀವನದಲ್ಲಿ ಆಂತರಿಕ ಶಾಂತಿ, ಒಳನೋಟ ಮತ್ತು ಆತ್ಮಜ್ಞಾನವನ್ನು ಹೆಚ್ಚಿಸಲು ಸಹಾಯಕವಾಗಿದೆ.
7ರ ಸಂಖ್ಯೆಯು ವ್ಯಕ್ತಿಯ ಆತ್ಮ ಮತ್ತು ಮನಸ್ಸಿನ ಗಾಢತೆಯನ್ನು ಬೆಳೆಯುತ್ತದೆ ಮತ್ತು ಅವರ ಜೀವನದ ಗುರಿಗಳನ್ನು ಸ್ಪಷ್ಟವಾಗಿ ಅರಿಯಲು ಮಾರ್ಗದರ್ಶನ ನೀಡುತ್ತದೆ. ಸಂಖ್ಯೆ 7ರ ಶಕ್ತಿಯು ಕಟಕ ರಾಶಿಯವರ ಸ್ವಯಂ ಪ್ರತಿಬಿಂಬ ಮತ್ತು ಆತ್ಮಾವಲೋಕನದ ಸಾಮರ್ಥ್ಯವನ್ನು ಉತ್ತೇಜಿಸುತ್ತದೆ. ಅವರು ತಮ್ಮ ಜೀವನದಲ್ಲಿ ಎದುರಾಗುವ ಸವಾಲುಗಳು, ಸಂಬಂಧಗಳ ಗತಿಗಳು ಮತ್ತು ವೈಯಕ್ತಿಕ ಬೆಳವಣಿಗೆಯ ಪ್ರಕ್ರಿಯೆಗಳನ್ನು ವಿಶ್ಲೇಷಿಸಲು ಈ ಸಂಖ್ಯೆಯನ್ನು ಬಳಸಬಹುದು. ಇದು ಕಟಕ ರಾಶಿಯವರಿಗೆ ಆಂತರಿಕ ತಾಳ್ಮೆ, ವಿವೇಕ ಮತ್ತು ಜ್ಞಾನವನ್ನು ನೀಡುತ್ತದೆ. ವ್ಯಕ್ತಿಯ ಮನಸ್ಸಿನ ಗಾಢತೆಯ ಮೂಲಕ ಅವರು ತಮ್ಮ ನಿಜವಾದ ಆಸಕ್ತಿಗಳು, ಆದರ್ಶಗಳು ಮತ್ತು ಜೀವನದ ಗುರಿಗಳನ್ನು ಅರಿಯಲು ಸಾಧ್ಯವಾಗುತ್ತದೆ. ಅದೇ ರೀತಿಯಾಗಿ 7ರ ಸಂಖ್ಯೆಯ ಪ್ರಭಾವವು ಆಧ್ಯಾತ್ಮಿಕ ಮಾರ್ಗದರ್ಶನವನ್ನು ಒದಗಿಸುತ್ತದೆ. ಧ್ಯಾನ, ಮನೋವ್ಯಾಯಾಮ ಅಥವಾ ಒಳನೋಟದ ಅಭ್ಯಾಸಗಳ ಮೂಲಕ ಅವರು ತಮ್ಮ ಆಂತರಿಕ ಶಕ್ತಿ ಮತ್ತು ಶಾಂತಿಯೊಂದಿಗೆ ಸಂಪರ್ಕ ಸಾಧಿಸಬಹುದು. ಈ ಸಂಖ್ಯೆಯ ಶಕ್ತಿಯು ಕಟಕ ರಾಶಿಯವರ ಆತ್ಮವಿಶ್ವಾಸವನ್ನು ಬೆಳೆಸುತ್ತದೆ. ಅವರು ತಮ್ಮ ಜೀವನದಲ್ಲಿ ಸಮತೋಲನ, ಆತ್ಮಪರಿಷ್ಕಾರ ಮತ್ತು ವೈಯಕ್ತಿಕ ಬೆಳವಣಿಗೆಯನ್ನು ಸಾಧಿಸಲು ಸಹಾಯ ಮಾಡುತ್ತದೆ. ಇಲ್ಲದೆ 7ರ ಸಂಖ್ಯೆಯು ಬುದ್ಧಿವಂತಿಕೆ ಮತ್ತು ಒಳನೋಟವನ್ನು ಹೆಚ್ಚಿಸುತ್ತದೆ. ಕಟಕ ರಾಶಿಯವರು ತಮ್ಮ ಅತೀವ ಭಾವನಾತ್ಮಕ ಸ್ವಭಾವದಿಂದ ಕೆಲವೊಮ್ಮೆ ತೀವ್ರ ಅಸಮಾಧಾನ ಅಥವಾ ಗೊಂದಲ ಅನುಭವಿಸಬಹುದು. 7ರ ಪ್ರಭಾವವು ಅವರಿಗೆ ತಾಳ್ಮೆ, ನಿರ್ಣಯ ಶಕ್ತಿ ಮತ್ತು ಆತ್ಮಜ್ಞಾನವನ್ನು ನೀಡುವುದರಿಂದ ಅವರು ತಮ್ಮ ನಿರ್ಧಾರಗಳನ್ನು ಸಮಗ್ರವಾಗಿ ಬುದ್ಧಿವಂತಿಕೆಯಿಂದ ತೆಗೆದುಕೊಳ್ಳಬಹುದು. ಇದು ಕಟಕ ರಾಶಿಯವರ ಜೀವನದಲ್ಲಿ ಆತ್ಮಾವಲೋಕನ, ಆಧ್ಯಾತ್ಮಿಕ ಬೆಳವಣಿಗೆ, ಶಾಂತಿ ಮತ್ತು ಬುದ್ಧಿವಂತಿಕೆಯನ್ನು ತರಬಲ್ಲದು. 7ರ ಸಂಖ್ಯೆಯನ್ನು ಅಳವಡಿಸಿಕೊಂಡರೆ ಅವರು ತಮ್ಮ ವೈಯಕ್ತಿಕ ಮತ್ತು ಆಧ್ಯಾತ್ಮಿಕ ಗುರಿಗಳನ್ನು ಸಾಧಿಸಲು, ಜೀವನದ ಸವಾಲುಗಳನ್ನು ಧೈರ್ಯದಿಂದ ಎದುರಿಸಲು ಮತ್ತು ತಮ್ಮ ಒಳಗಿನ ಶಕ್ತಿಯನ್ನು ಅರಿಯಲು ಸಕ್ರಿಯವಾಗಿ ನೆರವಾಗುತ್ತದೆ. ಇದರಿಂದ ಅವರ ಜೀವನವು ಹೆಚ್ಚು ಸಮತೋಲನಪೂರ್ಣ, ಆತ್ಮಪರಿಷ್ಕೃತ ಮತ್ತು ಸಂತೃಪ್ತಿದಾಯಕವಾಗುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.